ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಉಪದೇಶಾಮೃತವನ್ನು, ಅವರ ತತ್ವಜ್ಞಾನವನ್ನು ಎಲ್ಲ ಜನರಿಗೂ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಅದ್ವೈತಾಮೃತ ವಾಹಿನಿ ಅನ್ನುವ ಕಾರ್ಯಕ್ರಮ ಈ ಹುಬ್ಬಳ್ಳಿ ನಗರದೊಳಗೆ ಆರಂಭ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಂಕರ ಭಗವತ್ಪಾದಾಚಾರ್ಯರ ಅನುಯಾಯಿಗಳು, ಶಂಕರ ಭಗವತ್ಪಾದಾಚಾರ್ಯರ ಭಕ್ತರು ಇವರೆಲ್ಲ ಸಂಘಟಿತರಾಗಬೇಕು ಮತ್ತು ಶಂಕರ ಭಗವತ್ಪಾದಾಚಾರ್ಯರ ವ್ಯಕ್ತಿತ್ವವನ್ನು, ಅವರು ಮಾಡಿರುವಂಥ ಮಹತ್ ಕಾರ್ಯಗಳನ್ನು, ಅವರು ಕೊಟ್ಟಿರುವಂಥ ಕೃತಿಗಳನ್ನು, ರಚಿಸಿರುವಂಥ ಕೃತಿಗಳನ್ನು ಅವರು ಈ ದೇಶಕ್ಕೆ, ವಿಶ್ವಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನುವಂಥ ಉದ್ದೇಶ. ಯಾಕಂದರೆ ನಾವೆಲ್ಲರೂ ಶಂಕರ ಭಗವತ್ಪಾದಾಚಾರ್ಯರ ಅನುಯಾಯಿಗಳು. ನಮ್ಮ ಗುರು ಪರಂಪರೆ ಆರಂಭವಾಗುವುದು ಸದಾಶಿವನಿಂದ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ನಾವು ಗುರು ಪರಂಪರೆಯನ್ನು ನಮಸ್ಕಾರ ಮಾಡ್ತೀವಿ. ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರು ಈ ಭರತಖಂಡದಲ್ಲಿ ಅವತರಿಸಿ ಸನಾತನ ವೈದಿಕ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಸನಾತನ ಧರ್ಮದ ಪ್ರಚಾರ ಪ್ರಸಾರ ಕಾರ್ಯವು ನಿರಂತರವಾಗಿ ನಡೆಯುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿ, ಅವರು ಅಕಸ್ಮಾತ್ತಾಗಿ ಅವತರಿಸದೇ ಇದ್ದರೆ ಈ ಸನಾತನ ಧರ್ಮದ ಉಳಿವು ಸಾಧ್ಯವಿರಲಿಲ್ಲ. ಒಂದು ದೃಷ್ಟಿಯಿಂದ ಯಾರಾದರೂ ಅವತರಿಸ್ತಾರೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಈ ಭರತಖಂಡದಲ್ಲಿ, ಈ ವಿಶ್ವದಲ್ಲಿ ಅಧರ್ಮದ ಪ್ರಾಬಲ್ಯ ಆಗ್ತದೆಯೋ ಮತ್ತು ಸನಾತನ ಧರ್ಮಕ್ಕೆ ಗ್ಲಾನಿ ಒಳಗಾಗ್ತದೆ, ಸನಾತನ ಧರ್ಮ ಗ್ಲಾನಿಗೆ ಒಳಗಾಗ್ತದೆಯೋ ಅಂಥ ಸಂದರ್ಭದಲ್ಲಿ ಒಂದು ಅವತಾರ. ಹಾಗೆ ಈ ಕಲಿಯುಗದಲ್ಲಿ ಈ ಕೆಲವು ನಾಸ್ತಿಕ ಮತಗಳ ಪ್ರಾಬಲ್ಯವಾಗಿತ್ತು, ಅವೈದಿಕ ಮತಗಳ ಪ್ರಾಬಲ್ಯವಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ನಮ್ಮ ಸನಾತನ ವೈದಿಕ ಧರ್ಮ ಉಳಿಯೋದು ಅದರ ಮೇಲೆ ಕಷ್ಟವಾಗಿತ್ತು. ಅದರ ಮೇಲೆ ಅನೇಕ ರೀತಿಯಾಗುವಂಥ ಆಘಾತಗಳಾಗ್ತಾ ಇತ್ತು. ಅದನ್ನು ತಡಿಬೇಕಾಗಿತ್ತು ಒಂದು. ಇನ್ನು ಸನಾತನ ಧರ್ಮಗಳು ಅಂತ ಯಾರು ಹೇಳ್ಕೊಳ್ತಾರೆ ಅವರಲ್ಲಿಯೂ ಕೂಡ ಗೊಂದಲ ಇತ್ತು, ವೈಚಾರಿಕ ಗೊಂದಲ. ಅದನ್ನು ಪರಿಹರಿಸಬೇಕಾಗಿತ್ತು. ಅವನ್ನೆಲ್ಲ ಪರಿಹರಿಸಿ ಸಮನ್ವಯ ಮಾಡಿ ಅವನ್ನೆಲ್ಲ ಒಂದು ವಿಚಾರಧಾರೆಗೆ ತರಬೇಕಾಗಿತ್ತು. ಅದಕ್ಕಾಗಿ ಶಂಕರ ಭಗವತ್ಪಾದಾಚಾರ್ಯರು ಬಹಳಷ್ಟು ಶ್ರಮಿಸಿದರು ಅಂತ. ಅದನ್ನು ಜವಾಹರ್ಲಾಲ್ ನೆಹರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ, he strove hard to synthesize the diverse currents that were troubling the mind of his day and to build an unity of outlook out of diversity. ಅಂದರೆ ಅವರು ಆ ಕಾಲದಲ್ಲಿರುವಂಥ ವಿಭಿನ್ನ ವಿಚಾರಧಾರೆಗಳನ್ನು ಸಮನ್ವಯ ಮಾಡಿ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿದರು. ಆ ಬೇರೆ ಬೇರೆ
ದೇವತೆಗಳ ಅರ್ಚಕರಿದ್ದರು. ಅವರು ನೀವೆಲ್ಲರೂ ಸರಿ, ನಿಮ್ಮದೇ ಸರಿ, ನೀವು ನಿಮ್ಮ ದೇವರನ್ನು ಪೂಜಿಸಿ, ಇನ್ನೊಬ್ಬರನ್ನು ಪೂಜಿಸಿ, ನಿಮಗೆ ಯಾವುದು ಇಷ್ಟೋ ಅದು ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಪಂಚಾಯತಿನ ಪೂಜಾ ಪದ್ಧತಿಯ ಮೂಲಕವಾಗಿ ಆ ಗೊಂದಲವನ್ನು ಹೋಗಲಾಡಿಸಿ ಮತ್ತು ಎಲ್ಲ ದೇವತೆಗಳನ್ನು ಕುರಿತು ಸ್ತೋತ್ರಗಳನ್ನು ಮಾಡಿದರೆ, ಈಗ ನೀವು ಇಷ್ಟೊತ್ತವರೆಗೆ ಸ್ತೋತ್ರಗಳನ್ನು ಪಠಣ ಮಾಡಿದೆ. ಅದರಲ್ಲಿ ದೇವಿ ಸ್ತೋತ್ರ ಇದೆ, ಶಿವ ಸ್ತೋತ್ರ ಇದೆ, ಗಣಪತಿ ಇದೆ, ಲಕ್ಷ್ಮೀ ನರಸಿಂಹ ಇದೆ. ಯಾವುದೇ ಭೇದ ಇಲ್ಲದೆ ಎಲ್ಲ ದೇವತೆಗಳನ್ನು ಕೂಡ ಸ್ತೋತ್ರ ಮಾಡಿದರು. ಸರ್ವದೇವ ಸಮಭಾವವನ್ನು ಕೂಡ ಅವರು ಬೋಧಿಸಿದರು. ಅದರ ಜೊತೆಗೆ ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ ಭಾರತದ ಭೌಗೋಳಿಕವಾಗಿ ಯಾವ ರೀತಿಯಾಗಿ ಇದು ಒಂದು ಅನ್ನುವಂಥದ್ದನ್ನು ವಿಶ್ವಕ್ಕೆ ತೋರಿಸಿದೆ. ಅಂಥ ವಿಶ್ವಮಾನ್ಯ ವ್ಯಕ್ತಿತ್ವವುಳ್ಳಂಥ ಶಂಕರ ಭಗವತ್ಪಾದಾಚಾರ್ಯರು ಅವರನ್ನು ಎಲ್ಲರೂ, ಅಂದರೆ ಆಗಿನ ಹಿಂದಿನ ಕಾಲದಲ್ಲಿ ಇರುವಂಥ ಅನೇಕ ವಿದ್ಯಾರಣ್ಯರು ಮತ್ತು ಅವರ ಶಿಷ್ಯರಾಗಿರುವಂಥ ಬೇರೆ ಬೇರೆ ಪದ್ಮಪಾದಾಚಾರ್ಯರಾಗಲಿ, ತೋಟಕಾಚಾರ್ಯರಾಗಲಿ, ಇವರೆಲ್ಲ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ನೀವೀಗ ಆಮೇಲೆ ತೋಟಕಾಷ್ಟವನ್ನು ಹೇಳ್ತೀನಿ. ವಿದಿತಾಖಿಲ ಶಾಸ್ತ್ರ ಸುಧಾಜಲಧೇ ಮಹಿತೋಪನಿಷತ್ ಕಥಿತ ಇದೇ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕಮೇಶ್ವರ. ನೀನೆಲ್ಲ ಶಾಸ್ತ್ರ, ವಿದಿತಾಖಿಲ ಶಾಸ್ತ್ರ ಸುಧಾಜಲಧೇ, ಎಲ್ಲ ಶಾಸ್ತ್ರದ ಅಮೃತದ ಸಮುದ್ರವನ್ನೇ ನೀನು ತಿಳಿದಕ್ಕಂಥ ಅದನ್ನೆಲ್ಲ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರುವಂಥ ವಿದಿತಾಖಿಲ ಶಾಸ್ತ್ರ ಸುಧಾಜಲಧೇ ಮಹಿತೋಪನಿಷತ್ ಕಥಿತಾರ್ಥ ನೀತಿ. ಆ ಉಪನಿಷತ್ತುಗಳಲ್ಲಿರುವಂಥ ಮಹತ್ತರವಾಗಿರುವಂಥ ತತ್ವವನ್ನು ಸಾಮಾನ್ಯ ಜನರಿಗೆ ತಿಳಿಯುವಂತೆ ಹೇಳಿದಂಥ ನಿನಗೆ ನಾವು ನಮಸ್ಕಾರ ಮಾಡ್ತೀನಿ ಅಂತ ತೋಟದ ಭಗವತ್ಪಾದಾಚಾರ್ಯರು ಅವರನ್ನು ಸ್ತೋತ್ರ ಮಾಡ್ತಾರೆ. ಇದೇ ರೀತಿಯಾಗಿ ವಿದ್ಯಾರಣ್ಯರು, ಇಲ್ಲ ಸಮಯ ಎಲ್ಲೇ ಇರೋದರಿಂದ ನಾವು ಒಂದನ್ನು ಮಾತ್ರ ಉದಾಹರಿಸ್ತೇನೆ. ಈಗ ಹೀಗೆ ನಮ್ಮ ದೇಶದ ವಿದ್ವಾಂಸರು, ಪ್ರಾಚೀನ ವಿದ್ವಾಂಸರು ಅಷ್ಟೇ ಅಲ್ಲ, ಆಧುನಿಕ ವಿದ್ವಾಂಸರು ಕೂಡ, ನಮ್ಮ ದೇಶದ ಮೊದಲ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಆಗಿದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಲಿ, ಎಲ್ಲ ಕೋಟ್ ಮಾಡೋದು ಈಗ ಟೈಮೇ ಇಲ್ಲ. ಆಮೇಲೆ ರಾಧಾಕೃಷ್ಣನ್ ಅವರು ಪ್ರಧಾನಮಂತ್ರಿಗಳು, ಈಗಾಗಲೇ ಹೇಳಿದೆ, ಅವರದೊಂದು ಕೋಟೇಶನ್ ಹೇಳಿದೆ, ಮೊದಲನೇ ಪ್ರಧಾನಮಂತ್ರಿಗಳು ಬಾಲಗಂಗಾಧರ ತಿಲಕರು, ನಾನಿ ಪಾಲ್ಕಿ ಬಾಲ, ಇಂಥ ಅನೇಕ ಮೇಧಾವಿಗಳು ಶಂಕರ ಭಗವತ್ಪಾದಾಚಾರ್ಯರ ವ್ಯಕ್ತಿತ್ವವನ್ನು ಹಾಡಿ ಹೊಗಳಿದ್ದಾರೆ. ಅದಕ್ಕಿಂತಲೂ ಮುಗಿಲಾಗಿ ನಮ್ಮ ದೇಶದವರು ನಮ್ಮವರ ಹೊಗಳಿಕೊಳ್ಳೋದೇನು ಬಹಳ ದೊಡ್ಡ ಮಹತ್ವದ್ದಲ್ಲ. ವಿದೇಶಿ ವಿದ್ವಾಂಸರು ಶಂಕರ ಭಗವತ್ಪಾದಾಚಾರ್ಯರನ್ನು ಹೊಗಳ್ತಾರೆ. ಅವರ ವ್ಯಕ್ತಿತ್ವದ ಬಗ್ಗೆ ನೀವು ಸಿಸ್ಟರ್ ನಿವೇದಿತಾ ಹೆಸರು ಕೇಳಿರ್ಬೋದು. ವಿವೇಕಾನಂದರ ಶಿಷ್ಯಳಾಗಿದ್ದು, ಅವಳ ಮೊದಲೇ ಹೆಸರು ಮಾರ್ಗ್ರೆಟ್ ನೋಬೆಲ್ ಅಂತ, ವಿದೇಶದ ಹೆಣ್ಮಗಳು. ವಿವೇಕಾನಂದರ ಉಪದೇಶವನ್ನು ಕೇಳಿ ಅದಕ್ಕೆ ಭಾರತೀಯ ತತ್ವಜ್ಞಾನ, ಸನಾತನ ಧರ್ಮಕ್ಕೆ ಮಾರು ಹೋಗಿ ಅವಳು ಈ ಸನಾತನ ಧರ್ಮವನ್ನು ಸ್ವೀಕರಿಸಿ ಅವಳು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡು ನಿವೇದಿತಾ ಅಂತ. ಭಗಿನಿ ನಿವೇದಿತಾ ಅವಳು ಒಂದು ಕಡೆ ಬರೀತಾಳೆ, ಏನು ಅಂತಂದರೆ, ವೆಸ್ಟರ್ನ್ ಪೀಪಲ್ ಕ್ಯಾನ್ ಹಾರ್ಡ್ಲಿ ಇಮ್ಯಾಜಿನ್ ಎ ಪರ್ಸನಾಲಿಟಿ ದ್ಯಾಟ್ ಲೈಕ್ ಆಫ್ ಶಂಕರಾಚಾರ್ಯ. ಶಂಕರ ಭಗವತ್ಪಾದಾಚಾರ್ಯರಷ್ಟು ಮೇರು ಒಂದು ವ್ಯಕ್ತಿತ್ವವನ್ನು ಪಾಶ್ಚಾತ್ಯ ಜಗತ್ತು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವಳು ಹೇಳ್ತಾಳೆ, ಒಂದೊಂದು ಕ್ಷೇತ್ರದಲ್ಲಿ ಯಾರ್ಯಾರು ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಸಿದ್ಧರಾಗಿದ್ರು ಅವ್ರ ಹೆಸರುಗಳನ್ನು ಹೇಳ್ತಾಳೆ. ವಿ ಕಂಟೆಂಪ್ಲೇಟ್ ವಿತ್ ವಂಡರ್ ಅಂತ ಹೇಳ್ತಾಳೆ. ನಾವು ಆಶ್ಚರ್ಯದಿಂದ ನೋಡ್ತೇವೆ. ಏನು ಡಿವೋಷನ್ ಆಫ್ ಫ್ರಾನ್ಸಿಸ್ ಆಫ್ ಅಸಿಸಿ ಅಂತ ಅವ್ರ ಪಾಶ್ಚಾತ್ಯ ಬಹಳ ದೊಡ್ಡ ಭಕ್ತ ಇದ್ದ. ಆ ಭಕ್ತಿ ಮಾರ್ಗದೊಳಗೆ ಬಹಳ ಶ್ರೇಷ್ಠ ಆಗಿದ್ದ. ಅವನನ್ನು ನಾವು ಆಶ್ಚರ್ಯದಿಂದ ನೆನೆಸ್ಕೊಳ್ತೀವಿ. ಇನ್ನೊಬ್ಬ ಬಹಳ ದೊಡ್ಡ ಮೇಧಾವಿ ಇದ್ದ, ಇಂಟೆಲೆಕ್ಟ್ ಆಫ್ ಎಬೆಲಾರ್ಡ್ ಅಂತ ಒಬ್ಬ ಬಹಳ ದೊಡ್ಡ ಮೇಧಾವಿ ಆಗೋದು. ಫ್ರೀಡಮ್ ಆಫ್ ಮಾರ್ಟಿನ್ ಲೂಥರ್ ಅಂತ ಒಬ್ಬ
ಭಾಳ ಪಾಶ್ಚಿಮಾತ್ಯ ವಿದ್ವಾಂಸ ಅಮೇರಿಕಾದೊಳಗೆ ಈ ಕರಿಯರು ಬಿಳಿಯರು ವರ್ಣಭೇದ ಅರಿವಿತ್ತು. ನಮ್ಮಲ್ಲಿ ಜಾತಿ ಭೇದ ಆದಂತ ನಮ್ಮದವರು ಚಾಟಿ ಮಾಡ್ತಿದ್ರು, ಅವರಲ್ಲೇ ಬೇಕಾಗ್ತಿತ್ತು. ಇವತ್ತಿಗದ ಇವತ್ತು ಮೊನ್ನೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿ ಪ್ರತಿನಿಧಿಯ ಸಂಘಕ್ಕೆ ಅಧ್ಯಕ್ಷ ಆಗಿರೋ ಭಾರತೀಯ ಒಬ್ಬ ಹುಡುಗಿ ಆರ್ಸಿ ಬಂದರೆ ಅಲ್ಲಿ ಅವ್ರು ತೊಂದರೆ ಕೊಟ್ಟು ಆಕಿನ ಬಿಡಿಸಿದ್ರು. ಅಂದರೆ ಆಕಿ ಭಾರತ ಮೂಲದಾಕಿ ಇರಲಿ. ಅಲ್ಲಿ ಏನೊಂದು ಈ ಕರಿಯರ ಬಿಳಿಯರ ಒಂದು ಭೇದ ಇತ್ತು, ವರ್ಣಭೇದವನ್ನು ಹೋಗಲಾಡಿಸಿ ಔದಾರ್ಯದಿಂದ ಎಲ್ಲರನ್ನೂ ಕೂಡ ಸೌಹಾರ್ದದಿಂದ ಇರುವಂತೆ ಮಾಡಿರುವಂಥ ಕೆಲಸವನ್ನು ಮಾರ್ಟಿನ್ ಲೂಥರ್ ಮಾಡಿದ. ಅನಂತರದೊಳಗೆ ಫ್ರೀಡಮ್ ಇದು ಪೊಲಿಟಿಕಲ್ ವರೈಲ್ ಫೋರ್ಸ್ ಆಫ್ ಎಗ್ನೋಸಿಸ್ ಡಾಯ್ಲಾಗ್ ಇನ್ನೊಬ್ಬ ವಿದ್ವಾಂಸ. ಇವರಲ್ಲಿ ಅವರು ಒಂದು ರೀತಿಯಾಗಿರುವಂತಹ ಶಾಸಕೀಯ ರಾಷ್ಟ್ರೀಯ ಒಂದು ರಾಜಕೀಯ ಒಂದು ಸಂಘಟನೆ ಇತ್ಯಾದಿಗಳು ಅದರೊಳಗೆ ಅವರು ಬಹಳ ಪ್ರಸಿದ್ಧಿ ಇದ್ದ. ಅದಕ್ಕೆ ಇವರೆಲ್ಲ ನಾವು ಇವ್ರನ್ನ ಭಾಳ ಆಶ್ಚರ್ಯದಿಂದ ನೋಡ್ತೀವಿ. ಒಬ್ಬೊಬ್ಬರನ್ನ ಆಕಿ ಕೊನೆಗೆ ಪ್ರಶ್ನೆ ಮಾಡ್ತಾಳೆ, ಹೂ ಕುಡ್ ಇಮ್ಯಾಜಿನ್ ಆಲ್ ಟುಗೆದರ್ ಇನ್ ಒನ್ ಪರ್ಸನ್. ಇವೆಲ್ಲ ಗುಣಗಳನ್ನು ಒಬ್ಬರೇ ವ್ಯಕ್ತಿಯಲ್ಲಿ ಊಹಿಸ್ಲಿಕ್ಕೆ ಸಾಧ್ಯತೆ ಏನು ಅಂತ ಹೂ ಕುಡ್ ಇಮ್ಯಾಜಿನ್. ಅಂದರೆ ಶಂಕರ ಭಗವತ್ಪಾದಾಚಾರ್ಯರಲ್ಲಿ ಇವೆಲ್ಲವುಗಳು ಇತ್ತು. ಅವರು ಎಷ್ಟು ಅಷ್ಟೇ ದೊಡ್ಡ ಭಕ್ತರು, ಅಷ್ಟೇ ಮೇಧಾವಿಗಳು, ಅಷ್ಟೇ ದೊಡ್ಡ ತತ್ವಜ್ಞಾನಿಗಳು, ಸಂಘಟಕರು. ಮೊನ್ನೆ ನಾನು ಹೇಳಿದೆ ಅವರು ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಏನು ಅಬಲ್ ಆರ್ಗನೈಸರ್ ಅಂತ. ಅಷ್ಟು ದೊಡ್ಡ ಸಂಘಟಕರು ಮತ್ತು ಅವರು ಸಮಾಜ ಸುಧಾರಕರು. ಆದ್ದರಿಂದ ಒಬ್ಬರೇ ವ್ಯಕ್ತಿ ಕೇವಲ 32 ವರ್ಷ ಆಯುರ್ಮಾನದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಹೋದರು. ಅನೇಕ ಜನ ದೀರ್ಘಾಯುಷಿಗಳು ಅನೇಕ ಜನ್ಮಗಳಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಕೇವಲ 32 ವರ್ಷ ಆಯುರ್ಮಾನದಲ್ಲಿ ಮಾಡಿ ತೋರಿಸಿದ್ರು. 16ನೇ ವರ್ಷಕ್ಕೆ ಅವರು ಭಾಷ್ಯಗಳನ್ನು ಬರೆದರು. 16ನೇ ವರ್ಷ. 8ನೇ ವರ್ಷಕ್ಕೆ ಹೋದ್ವಾರ ನಮ್ಮ ಇತ್ಯಾದಿ ಹೇಳಿದ್ದ, ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾದಶೇ ಮುನಿರಭ್ಯಗಾತ. ಅಂದರೆ 8ನೇ ವರ್ಷಕ್ಕೆ ಅವರು ಎಲ್ಲ ವೇದಗಳನ್ನು ಅಭ್ಯಾಸ ಮಾಡಿದರು. 12ನೇ ವರ್ಷಕ್ಕೆ ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತರಾದರು. 16ನೇ ವರ್ಷಕ್ಕೆ ಭಾಷ್ಯಗಳನ್ನು ರಚನೆ ಮಾಡಿದರು. ಇಂಥ ಒಬ್ಬ ದೊಡ್ಡ ಮೇರು ವ್ಯಕ್ತಿತ್ವದ ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಕೆಲವರು ಇತ್ತಿತ್ತಲಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ನಾವು ಪ್ರತಿ ಸಲ ಅದನ್ನು ವಿರೋಧಿಸ್ತೇವೆ. ಇನ್ನೊಬ್ಬ ಪಾಶ್ಚಾತ್ಯ ವಿದ್ವಾಂಸ ಶಂಕರ ಭಗವತ್ಪಾದಾಚಾರ್ಯ ಕುರಿತು ಹೇಳ್ತಾರೆ, ಅವರು ತತ್ವಜ್ಞಾನದ ಕುರಿತು ಹೇಳ್ತಾರೆ, the only philosophy that can have hold on intellectual people is the rationalistic religion of Advaita. ಈ ಶಂಕರ ಭಗವತ್ಪಾದಾಚಾರ್ಯರು ನಿರೂಪಿಸಿರುವಂಥ ಏನೋ ಒಂದು ಅದ್ವೈತ ತತ್ವಜ್ಞಾನ ಇದೆ, ಇದೇ ವಿದ್ವಾಂಸರಿಗೆ ಕೂಡ ಸಮ್ಮತವಾಗಿರುವಂತಹ ಒಂದು ವಿದ್ವಾಂಸ. ಅವರಿಗೆ ಮಾತ್ರ ಇದು ತಿಳಿಯುವಂತಹದ್ದು ಮತ್ತು ಅವರ ಮನಸ್ಸಿಗೆ ಹಿಡಿಸುವಂತಹ ಒಂದು ತತ್ವಜ್ಞಾನ. ಹಿಂಗೆ ಭಾರತದ ದೊಡ್ಡ ದೊಡ್ಡ ಮೇಧಾವಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರು ಹೊಗಳಿರುವಂತಹ ಒಬ್ಬ ಮೇರು ವ್ಯಕ್ತಿತ್ವದ ವಿಶ್ವಮಾನ್ಯ ಜಗದ್ಗುರುಗಳನ್ನು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಗರವಾಗಿ ಮಾತಾಡಿ ನಿಂದಿಸುವಂತಹ ಕೆಲಸ ಏನು ನಡೀತಾ ಇದೆ, ಅದು ಸರ್ವಥಾ ಯೋಗ್ಯವಾಗಿರುವಂತಹದ್ದಲ್ಲ. ನಾವು ಅವರ ಮತದ ಬಗ್ಗೆ, ಅವರ ಆಚಾರ್ಯರ ಬಗ್ಗೆ ನಾವು ಯಾವಾಗಲೂ ಮಾತಾಡೋದಿಲ್ಲ. ಅವರು ಮತ್ತೊಬ್ಬರ ಆಚಾರ್ಯರ ಬಗ್ಗೆ ಮಾತಾಡಿದಾಗ ಅದನ್ನು ನಾವು ವಿರೋಧಿಸಬೇಕಾಗ್ತದೆ. ಅದಕ್ಕಾಗಿ ಇತ್ತಿತ್ತಲಾಗಿ ಒಂದು 2-3 ದಿವಸದಿಂದ ಜಾಲತಾಣದಲ್ಲಿ ಹರಡಾಡ್ತಾ ಇರುವಂಥ ಒಂದು ವಿಚಾರವನ್ನು ನಾನು ಹೇಳ್ತೀನಿ. ಬಹಳ ದೊಡ್ಡ ವಿದ್ವಾಂಸರವರು, ನಾವು ಅದರ ಬಗ್ಗೆ ಏನು ಇದನ್ನು ಮಾಡೋದಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ಎಲ್ಲರೂ ಹೆಸರು ಕೇಳಿದ್ರಿ, ಅವರಿಗೆ ಇಲ್ಲ, ಜೀವಂತ ಇಲ್ಲ. ಅವರು ಇರುವಾಗ ಒಂದು ಇಂಟರ್ವ್ಯೂದೊಳಗೆ ಅವ್ರು ಹೇಳ್ತಾರೆ, ಶಂಕರ ಭಗವತ್ಪಾದಾಚಾರ್ಯರು 16ನೇ ವರ್ಷಕ್ಕೆ ಭಾಷೆ ಬರೆದಿದ್ದರೆ ಅವರಿಗೆ ಪ್ರಬುದ್ಧತೆ ಬಂದಿರಲಿಲ್ಲ, ಮೆಚೂರ್ ಆಗಿದ್ದಿಲ್ಲ, ಬಾಲಿಶವಾಗಿ ಇತ್ತು, ಚೈಲ್ಡಿಶ್ ಅಂತ.
ಮತ್ತು ಸ್ಪ್ಲಿಟ್ ಪರ್ಸನಾಲಿಟಿ ಅದು. ಇವು ಅವ್ರು ಹೇಳಿರೋ ಮಾತುಗಳು. ಶಂಕರ ಭಗವತ್ಪಾದಾಚಾರ್ಯರ ಯಾರು ಅವರ ಭಾಷ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಷ್ಟೋ ಜನ್ಮ ಬೇಕು. ಎಷ್ಟು ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ ಅವರು ಬರೆದಿರುವಂತಹ ಒಂದು ಅಧ್ಯಾಸ ಭಾಷ್ಯವನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ, ಅಂದರೆ ಒಂದು ಅವುಗಳಿಗೆ ಇರುವಂತಹ ಟೀಕೆ ಟಿಪ್ಪಣಿಯ ಇವುಗಳನ್ನೆಲ್ಲ ನೋಡಿದರೆ ಒಂದು 500 ಪುಟ ಆಗ್ತದೆ. ಅವರು ಬರೆದಿರೋ ಒಂದು 2 ಪುಟದಷ್ಟು ಮಾತ್ರ ಬರೆದಿದ್ದಾರೆ. ಅಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಅಂತ ದೊಡ್ಡ ವಿದ್ವಾಂಸರಿಗೆ ಪ್ರಬುದ್ಧತೆ ಇಲ್ಲ ಅಂತ ಹೇಳುವಂಥದ್ದು, ಚೈಲ್ಡಿಶ್ ಅಂತ ಹೇಳೋದು, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳೋದು, ಇದು ಅವರು ಜೀವಂತವಾಗಿಲ್ಲ. ಎಲ್ಲಿ ಏನು ಅಂತ ತೋರಿಸ್ಬೇಕಲ್ಲ, ಕಾರಣ ತೋರಿಸದೇ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ. ಇದು ಸರ್ವಥಾ ಯೋಗ್ಯವಾದದ್ದಲ್ಲ ಅಂತ ನಾವು ಹೇಳ್ತಾ, ಈಗ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಂದರೆ ಬೇರೆ ಬೇರೆ ರೀತಿಯ ಒಂದು ಕಡೆಗೆ ಒಂಥರ ಹೇಳೋದು ಕಡೆ ಯಾರಿಗೆ ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಅದೇ ರೀತಿಯಾಗಿ ಉಪದೇಶ ಮಾಡಬೇಕಲ್ಲ. ನೀವು ಈ ಕಿಂಡರ್ ಗಾರ್ಟನ್ ಬಾಲವಾಡಿ ಒಳಗೆ ಎಮ್ಮೆದ ವಿಷಯ ಹೇಳಿದ್ರೆ ಹೆಂಗೆ ನಡೀತದೆ? ಎಮ್ಮೆದು ಹೇಳುವಲ್ಲಿ ಬಾಲವಾಡಿ ವಿಷಯ ಹೇಳಿದ್ರೆ ಬಾಲಿಶ ಅಂತ ಅನಿಸ್ತದೆ. ಇದು ಎಲ್ಲಿ ಯಾರು ಅವರವರ ಯೋಗ್ಯತೆ ತಕ್ಕ ಹಾಗೆ ಅವರು ಉಪದೇಶ ಮಾಡಿದ್ದಾರೆ. ವಿದ್ವಾಂಸರಿಗೆ ಭಾಷೆಗಳನ್ನು ಬರೆದರು, ಸಾಮಾನ್ಯ ಜನರಿಗೆ ಅವರಿಗಿಂತ ಸ್ವಲ್ಪ ಸಾಮಾನ್ಯ ಸಂಸ್ಕೃತ ಬರೆದವರಿಗಾಗಿ ಪ್ರಕರಣ ಗ್ರಂಥಗಳನ್ನು ಬರೆದರು. ಅದಕ್ಕಿಂತಲೂ ಮಂದಮತಿಗಳಿಗಾಗಿ ಕೆಲವು ವೇದಾಂತ ಸ್ತೋತ್ರಗಳನ್ನು ಬರೆದರು. ಆಮೇಲೆ ಅದಕ್ಕಿಂತಲೂ ಸಾಮಾನ್ಯ ಮತಿಗಳಿಗಾಗಿ ಏನು ಬರೆದರು? ಮಂದಮತಿಗಳಿಗೆ ಸ್ತೋತ್ರಗಳನ್ನು ಬರೆದರು. ಈಗ ಅವರ ಉಪದೇಶ ವೇದೋ ನಿತ್ಯಂ ಅಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ಅಂತ ಒಂದು ಸಾಧನ ಪಂಚಕ ಇದೆ. ಈ ವೇದಗಳನ್ನು ಅಧ್ಯಯನ ಮಾಡ್ರಿ, ಅದರಲ್ಲಿರುವಂತಹ ಕರ್ಮಗಳನ್ನು ಮಾಡ್ರಿ ಅಂತ. ಇದೆಲ್ಲರಿಗೂ ಸಾಧ್ಯ ಆಗ್ತದೇನೋ? ಆಗೋದಿಲ್ಲ. ಅದಕ್ಕಾಗಿ ಅವರು ಕಾಶಿ ಒಳಗೆ ನದಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ವೃದ್ಧ ವ್ಯಾಕರಣಶಾಸ್ತ್ರ ಸೂತ್ರ ಓದ್ಕೋತಿದ್ದಾನೆ, ಡುಕ್ರಿಂಕರಣೆ ಅಂತ. ಅದನ್ನು ನೋಡಿ ಅವ್ರೇನು ಹೇಳಿದರು? ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ ಪ್ರಾಪ್ತೇ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ ಭಜ ಗೋವಿಂದಂ ಅಂತ. ಅವನು ಭಜ ಗೋವಿಂದಂ ಅಂತ ಹೇಳಿದರು. ಅವರ ಯೋಗ್ಯತೆ ಅಷ್ಟೇ ಅದ. ನೀವು ಸಾಯ್ಲಿಕ್ಕೆ ಹೊಂಟಿ, ಇನ್ನೊಂದು ಸ್ವಲ್ಪ ಎಷ್ಟು ದಿವಸಕ್ಕೆ ಗೊತ್ತಿಲ್ಲ ಆಯುಷ್ಯ. ಈಗ ನೀವು ವ್ಯಾಕರಣ ಕಲಿತು, ಸಂಸ್ಕೃತ ಕಲಿತು, ಆಮೇಲೆ ಶಾಸ್ತ್ರಾಧ್ಯಯನ ಮಾಡಿ ನೀನು ಆಗೋ ಅಷ್ಟೇ ನಿಂದು ಎಷ್ಟೋ ಶ್ರಾದ್ದ ಆಗಿರ್ತಾವೆ. ಅದಕ್ಕೆ ಅದು ಬೇಡ. ನೀನೇನು ಮಾಡು ಅಂದರೆ ಭಗವತ್ ಚಿಂತನೆಯನ್ನು ಮಾಡೋ, ನಾಮಸ್ಮರಣೆ ಮಾಡೋ, ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬೋಧಿಸಿದ್ರು. ಇನ್ನು ಯೋಗ್ಯತೆ ಇರೋರು, ಇನ್ನು ಸಣ್ಣ ವಯಸ್ಸಿನಾಗಿರೋರು, ಬ್ರಹ್ಮಚಾರಿಗಳವರು, ಅವರಿಗೆ ವೇದೋ ನಿತ್ಯ ಮಧೀಯತ, ನೀವು ವೇದಾಧ್ಯಯನ ಮಾಡಿರಿ, ಅಲ್ಲಿರುವಂಥ ಕರ್ಮಗಳನ್ನು ಮಾಡಿರಿ ಅಂತ ಅವ್ರಿಗೆ ಉಪದೇಶ ಮಾಡಿದರು. ಹೀಗೆ ಅವರು ಉಪದೇಶ ಮಾಡಿದ್ರಿಂದ ಒಮ್ಮೆ ಹಿಂಗೆ ಹೇಳ್ತಾರೆ ಅಂತ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮದೇ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ನಾವು ಹೇಳಬೇಕಾಗ್ತದೆ. ಆದ್ದರಿಂದ ಇದು ಈ ಸಂದರ್ಭದೊಳಗೆ ಶಂಕರ ಭಗವತ್ಪಾದಾಚಾರ್ಯರ ಒಂದು ಉಪದೇಶಾಮೃತವನ್ನು ಅವರು ಏನು ಉಪದೇಶ ಮಾಡಿದರು, ಏನು ಹೇಳಿದರು, ಮುಖ್ಯವಾಗಿ ನಾನು ಹೇಳಿದೆ, ಎಲ್ಲರೂ ಕೂಡ ಆನಂದ ಸ್ವರೂಪರಾಗಬೇಕು, ನಾವು ಆನಂದ ಪಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಮಾಡ್ತಾರೆ. ಶಂಕರ ಭಗವತ್ಪಾದಾಚಾರ್ಯ ಏನು ಹೇಳಿದರು ಅಂದರೆ, ನೀನೆಲ್ಲೂ ಹೊರಗಡೆ ಹುಡುಕಬೇಡಪ್ಪ, ನಿನ್ನೊಳಗೆ ಸಚ್ಚಿದಾನಂದ ಸ್ವರೂಪವಾಗಿರುವಂಥ ಆತ್ಮತತ್ವ ಇದೆ, ಅದನ್ನು ತಿಳ್ಕೊ. ನೀನೇನು ಮಾಡಬೇಕು? ಅದಕ್ಕಾಗಿ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ಭವ ಅಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ಏನು ಹೇಳಿದ್ರು? ಭಜಗೋವಿಂದ ಕೊಡೆ ಸ್ತೋತ್ರ ನೋಡ್ರಿ, ಏನಿದೆ? ನೀನು ನಿನ್ನ ಸ್ವರೂಪವನ್ನು ಅರ್ಥಕೋ. ನೀನು ಯಾರು? ಬೇರೆ ನೀವು ಹೊರಗಡೆ ಚಿಂತನೆ ಮಾಡಬೇಡ. ನಮ್ದೆಲ್ಲ ಯಾವ ಪರಿಸ್ಥಿತಿ ಇದಂದರೆ, ನಾವು ನಮ್ಮ ಹತ್ರ ಇದ್ದು ಬಿಟ್ಟು ಊರೆಲ್ಲ ಹುಡುಕ್ತಾ ಇದ್ವಿ. ಕಸ್ತೂರಿ ಮೃಗ ಅದರ ಸುವಾಸನೆ ಅದಕ್ಕೆ ಬರ್ತಾ ಇರ್ತದೆ, ಅದು ಹೊರಗೆಲ್ಲ ಹುಡುಕ್ತಿರ್ತದೆ, ಎಲ್ಲೋ ಸುವಾಸನೆ ಅದ. ಆದರೆ ಅದು ಕಸ್ತೂರಿ ಮೃಗದ ನಾಭಿ ಒಳಗೆ ಕಸ್ತೂರಿ ಇರುತ್ತೆ. ಹಾಗೆ ನಮ್ಮೊಳಗೆ ಭಗವಂತ ಇದ್ದಾರೆ. ಅದರಿಂದ ಸಮೋಹಂ ಸರ್ವಭೂತೇಶು ಅಂತ ಭಗವಂತ ಭಗವದ್ಗೀತೆಯೊಳಗೆ ಹೇಳಿ,
ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಅಂತ ಹೇಳ್ತಾರೆ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದ ನೀನು ಅದನ್ನು ಚಿಂತನೆ ಮಾಡು. ಅದಕ್ಕಾಗಿ ನೀನೇನು ಮಾಡಬೇಕು ಅಂದರೆ ಗುರುವಿಗೆ ಶರಣ ಹೋಗಬೇಕು ಮೊದಲೇದು. ಆಮೇಲೆ ಗುರುಚರಣಾಂಬುಜ ನಿರ್ಭರ ಭಕ್ತ. ಆ ಗುರುಚರಣಗಳಿಗೆ ನೀನು ಶರಣ ಹೋಗಿದ್ದಾದರೆ ಅವರು ನಿನಗ ಆಶೀರ್ವಾದ ಮಾಡಿ ಅನುಗ್ರಹಿಸಿ ನಿನ್ನ ಸ್ವರೂಪ ಏನು ಅಂತ ತಿಳಿಸಿಕೊಡ್ತಾರೆ. ಅದಕ್ಕಾಗಿ ಅದರಿಂದ ನೀನು ಸಂಸಾರಾತ್ಮ ಭವ ಅಚರಾತ್ ಮುಕ್ತ. ನೀನು ಸಂಸಾರ ಈ ಬಂಧನದೊಳಗೆ ಏನೈತಿ, ಜನನ ಮರಣಗಳ ಬಂಧನದೊಳಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಇದು ನಿನ್ನ ಈ ಚಕ್ರ ಏನು ತಿರುಗ್ತಾ ಇದೆಯಲ್ಲ, ಇದರಿಂದ ನೀನು ಹೊರಗೆ ಬರಬೇಕು ಅಂತಾದರೆ ನಿನ್ನ ಸ್ವರೂಪವನ್ನು ನೀನು ತಿಳ್ಕೋಬೇಕು. ಬೇರೆ ಹೊರಗಡೆ ಏನು ಮಾಡಬೇಕಾಗಿಲ್ಲ. ನೀನು ಚಿಂತನೆ ಮಾಡ್ತಾ 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 ಅಂತರ್ಮುಖನಾಗು. ಯಾವುದಾದ್ರೂ ಒಂದು ಮಂತ್ರವನ್ನು ಯಾವುದಾದ್ರೂ ಒಂದು ನಾಮವನ್ನು ಹಿಡ್ಕೊಂಡು ನಿರಂತರವಾಗಿ ಚಿಂತನೆ ಮಾಡಿದರೆ ನಿನ್ನ ಸ್ವರೂಪ ಜ್ಞಾನ ನಿನಗಾಗ್ತದೆ. ಶಂಕರ ಭಗವತ್ಪಾದಾಚಾರ್ಯರು ಭಕ್ತಿಗೂ ಅಷ್ಟೇ ಮಹತ್ವ ಕೊಟ್ಟು ಅವರು ಹೇಳಿದರು, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ. ಮೋಕ್ಷ ಸಾಧನದಲ್ಲಿ ಭಕ್ತಿಯೂ ಶ್ರೇಷ್ಠ ಅಂತ. ಆದರೆ ಭಕ್ತಿಯ ವ್ಯಾಖ್ಯೆಯನ್ನು ಮುಂದೆ ಕೊಡ್ತಾರೆ ಅವರು. ಏನು ಭಕ್ತಿ ಅಂದರೆ ಏನು, ಬರೀ ಪೂಜೆ ಮಾಡೋದು, ಅರ್ಚನೆ ಮಾಡೋದು, ಇದು ಬೇಕು, ಇನಿಷಿಯಲ್ ಸ್ಟೇಜ್. ಅಲ್ಲಿ ಮುಂದೆ ಅದರಲ್ಲಿ ಪರಿಣಿತಿ ಆದಮೇಲೆ ಅಲ್ಲಿ ಏನು ಬರೀತಾರೆ ಅಂದರೆ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ಬೀರಿಯತೆ. ಭಕ್ತಿ ಅಂದರೆ ಏನು ಅಂದರೆ ನಿನ್ನ ಸ್ವರೂಪ ಏನು ಅನ್ನುವಂಥದ್ದನ್ನು ಚಿಂತನೆ ಮಾಡೋದು, ಅನುಸಂಧಾನ ಮಾಡೋದು, ಅದೇ ನಿಜವಾದ ಭಕ್ತಿ ಅಂತ. ಹಾಗೆ ಮಾಡಿದ್ದು. ಅದಕ್ಕಾಗಿ ಏನು ಮಾಡಬೇಕು ಮನುಷ್ಯ? ಶ್ರೇಂದ್ರಿಯ ಮಾನಸ ನಿಯಮಾದೇವಂ. ಇಂದ್ರಿಗಳು ಬಹಿರ್ಮುಖವಾಗಿ ಹೊರಗಡೆ ಹೋಗ್ತಾ ಇರ್ತವೆ. ಅವುಗಳನ್ನು ಒಳಗೆ ಎಳೆದು ಅಂತರ್ಮುಖ ಮಾಡಬೇಕು. ಮತ್ತು ಮನಸ್ಸು ಕೂಡ ಇಂದ್ರಿಯಗಳನ್ನು ಹೇಗೋ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬಹುದು, ಕಿವಿ ಮುಚ್ಕೊಂಡು ಕೂತ್ಕೊಳ್ಬಹುದು. ಮನಸ್ಸು ಈಗ ಇಲ್ಲಿದೆ ಅಂತಕೊಂಡು ಎಲ್ಲೋ ಅಮೇರಿಕಾದಾಗ ಇರ್ತದೋ ಅಥವಾ ಬೇರೆ ದೇಶದಾಗಿರ್ತದೋ ಮನೆಯಾಗಿರ್ತದೋ ಏನೇನೋ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅದಕ್ಕೆ ಸೇಂದ್ರಿಯ ಮಾನಸ ನಿಯಮಾತ್, ಅದನ್ನು ನಿಯಂತ್ರಣ ಮಾಡಿಕೊಂಡು ನಿನ್ನೊಳಗೆ ನೀನು ಅದನ್ನು ನಿಗ್ರಹಿಸಿಕೊಂಡ್ರೆ ಆವಾಗ ಏನಾಗ್ತದೆ? ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವ, ನಿನ್ನಲ್ಲೇ ಇರುವಂಥ ಪರಮಾತ್ಮ ತತ್ವವನ್ನು ನೀನು ಕಾಣ್ತಿ. ಇಷ್ಟು ಸುಲಭವಾಗಿ ಶಂಕರ ಭಗವತ್ಪಾದಾಚಾರ್ಯರು ತತ್ವಜ್ಞಾನವನ್ನು ಸಾಮಾನ್ಯ ಜನರಿಗಾಗಿ ಹೇಳಿದ್ದಾರೆ. ಆದ್ದರಿಂದ ಇಂಥ ಶಂಕರ ಭಗವತ್ಪಾದಾಚಾರ್ಯರ ತತ್ವಜ್ಞಾನದ ಬಗ್ಗೆ ತಿಳಿದುಕೊಳ್ಳದೇನೆ, ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಳದೇನೆ, ಅವರು ಹುಟ್ಟಿದ್ದೇ ಸರಿ ಇಲ್ಲ, ಹಾಗೆ ಹೀಗೆ 108 ಜಾಲತಾಣಗಳೊಳಗೆ ನಿರಂತರವಾಗಿ ನಡೀತಾ ಇದೆ. ನಾವು ಅದರ ಬಗ್ಗೆ ಅದಕ್ಕೆ ಉತ್ತರ ನಾವು ಕೊಡುವಂತಹದ್ದು ಹಿಂದಿನ ಕೆಲಸ ನಡೀತಾನೆ ಇದೆ. ಆದ್ದರಿಂದ ನೀವೆಲ್ಲ ಜಾಗೃತರಾಗಬೇಕು. ನಿಮ್ಮ ಜಾಲತಾಣದೊಳಗೆ ಇಂಥದ್ದು ಬಂದಾಗ ಅದಕ್ಕೆ ವಿರೋಧಿಸಬೇಕು. ಮತ್ತೆ ಬರೀ ಸುಮ್ಮನೆ ಕೂತ್ಕೊಳ್ಬಾರ್ದು. ನಮ್ಮ ನಿಂದನೆಯನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಶಾಸ್ತ್ರ ಏನು ಹೇಳ್ತದೆ ಅಂದರೆ, ನ ಕೇವಲಂ ಯೋ ಮಹತೋಪಭಾಷತೆ ಶೃಣೋತಿ ತಸ್ಮಾದಪಿಯಸ್ತ ಪಾಪಭ. ಅಂದರೆ ಮಹನೀಯರ ಇಂಥ ಶಂಕರ ಭಗವತ್ಪಾದಾಚಾರ್ಯಂಥ ವಿಭೂತಿ ಪುರುಷರ ನಿಂದನೆಯನ್ನು ಮಾಡೋರಷ್ಟೇ ಅಲ್ಲ, ಮಾಡಿದ್ದನ್ನು ಕೇಳೋರು ಪಾಪಿಗಳಾಗ್ತಾರೆ. ಆದ್ದರಿಂದ ನೀವು ಜಾಲತಾಣಗಳನ್ನು ಕೇಳಬಾರ್ದು. ಕೇಳಿದರೆ ಅದಕ್ಕೆ ಸರಿಯಾಗಿ ನೀವು ಉತ್ತರ ಕೊಡಬೇಕು. ಆದ್ದರಿಂದ ಇಂಥ ಸಂದಿಗ್ಧ ಸ್ಥಿತಿಯೊಳಗೆ ನಾವೆಲ್ಲ ಇದ್ದೇವೆ. ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರ ಒಂದು ತತ್ವಪ್ರಸಾರ, ಅವರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಜನಜಾಗೃತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ಒಂದು ಅದ್ವೈತಾಮೃತ ವಾಹಿನಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಮನೆ ಮನೆಗೆ ಆಗಬೇಕು. ಇನ್ನೂ ಅಷ್ಟು ಹೆಚ್ಚಿನ ಜನ ಸೇರಬೇಕು. ಯಾಕಂದರೆ ನಮ್ಮ ಶಂಕರ ಭಗವತ್ಪಾದಾಚಾರ್ಯರ ಅನುಯಾಯಿಗಳೇ ಜಾಸ್ತಿ ಇದ್ದಾರೆ. ಅದರಿಂದ ಅವರೆಲ್ಲ ಒಂದು ಒಕ್ಕೂಡಿದರೆ ಯಾರೂ ನಮ್ಮ ಬಗ್ಗೆ ಕಣ್ಣು ತೆಗೆದು ನೋಡೋದಿಲ್ಲ. ನಾವು ಯಾವಾಗ ನಮ್ಮಲ್ಲಿ ಏಕತೆ ಇಲ್ಲ, ಒಕ್ಕಟ್ಟಿಲ್ಲ, ಅವಾಗ ಬೇರೆದವರು ನೋಡ್ತಾರೆ ನಮ್ಮ ಕಡೆಗೆ. ಅದರಿಂದ ನಾವೆಲ್ಲ ಒಗ್ಗೂರಲಿಂದ ಅವರ ಒಂದು ಯಾವುದೇ ನಿಂದನೆಯನ್ನು ಮಾಡಿದ್ರಾಗಲಿ ಅಥವಾ ಖಂಡನೆ ಮಾಡಿದ್ರಾಗಲಿ
ಖಂಡನೆ ಮಾಡಿದ ವಿದ್ವಾಂಸರಿದ್ದಾರೆ, ಹೇಳಲಿಕ್ಕೆ ಉತ್ತರ ಹೇಳಲಿಕ್ಕಿದ್ದಾರೆ. ಅದರಿಂದ ಅಂತ ನೀವು ಹೇಳುವಂತಹ ಒಂದು ಧಾರ್ಷ್ಟ್ಯವನ್ನು ನೀವು ಮಾಡಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಡೀತಾ ಇರುವಂತಹದ್ದು ಏನು ಅಂದರೆ, ಶಂಕರ ಭಗವತ್ಪಾದಾಚಾರ್ಯರಿಗೆ ಒಂದು ಪೂಜೆ ನಂತರ ಕೆಲವು ಸ್ತೋತ್ರಗಳನ್ನು ನಾವು ಹೇಳ್ತೇವೆ. ಈ ಸ್ತೋತ್ರಗಳನ್ನು ಆಚಾರ್ಯರು ಮಾಡಿದರು. ಅದರಿಂದ ಭಕ್ತಿ ಮಾರ್ಗದೊಳಗೆ ದ್ವೈತ ಇದ್ದೇ ಇದೆ, ನಾವು ಅದನ್ನು ಹೋಗ್ತೀವಿ. ಭಕ್ತ್ಯರ್ಥಂ ಕಲ್ಪಿತಂ ದ್ವೈತಂ ಅದ್ವೈತಾದಪಿ ಸುಂದರಂ ಅಂತ ಒಂದು ಮಾತಿದೆ. ಭಕ್ತಿಯ ಸಲುವಾಗಿ ಕಲ್ಪಿತವಾಗಿರುವಂತಹ ಇದು ದ್ವೈತ ಇದರಲ್ಲಿ ಅವ ನಾನು ಅನ್ನುವಂಥದ್ದು, ಇದು ಅದ್ವೈತಕ್ಕಿಂತಲ ಸುಂದರ. ಅದ್ವೈತದಲ್ಲಿ ಅವ ತನ್ನ ಸ್ವರೂಪದಲ್ಲಿ ಸಚ್ಚಿದಾನಂದ ರೂಪದಲ್ಲಿ ತನ್ನ ಆನಂದ ಸ್ವರೂಪವನ್ನು ಅನುಭವಿಸ್ತಾ ಇರ್ತಾರೆ. ಇಲ್ಲಿ ಭಗವಂತನ ಗುಣಾನುವರ್ಣನೆ ಮಾಡುವಂತಹದ್ದೊಂದು ಇರ್ತದೆ ಸ್ತೋತ್ರಗಳಲ್ಲಿ. ಸ್ತೋತ್ರದಿಂದ ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡಿ ನಮಗೆ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಬೇಕು. ನಮ್ಮ ಇಷ್ಟಾರ್ಥ ಇದು ಐಹಿಕ ದೃಷ್ಟಿಯಿಂದ ಬೇಕು. ಈ ಗಣಪತಿ ಸ್ತೋತ್ರ ಅರೋಗತಾಂ ಅದೋಷತಾಂ ಸುಸಾಹಿತಿಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿ ಅಭ್ಯುಪೈತಿ ಸೋಚಿರ. ಗಣೇಶ ಪಂಚರತ್ವವನ್ನು ಹೇಳಿದಾಗ ಏನು ಮಾಡೋದು? ರೋಗ ನಾಶ ಆಗ್ತದೆ, ದೋಷಗಳ ನಾಶವಾಗ್ತವೆ, ಪಾಪಗಳ ನಾಶವಾಗ್ತವೆ. ಆಮೇಲೆ ಒಳ್ಳೆಯ ಒಂದು ಸುಸಾಹಿತ್ಯ ಅದರಲ್ಲಿ ಒಂದು ವಿದ್ಯಾದಲ್ಲಿ ಪ್ರವೀಣರಾಗ್ತಾರೆ. ಆಮೇಲೆ ಸತ್ಸಂತತಿ ಪ್ರಾಪ್ತಿ ಆಗ್ತದೆ. ಆಮೇಲೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ತದೆ. ಇವೆಲ್ಲ ಏನು ಅಂತ ತಿಳ್ಕೊಂಡ್ರೆ, ಆ ಸ್ತೋತ್ರಗಳನ್ನು ಪಠಣೆ ಮಾಡಿದರೆ ಇಂಥ ಫಲ ಪ್ರಾಪ್ತಿ ಆಗ್ತಾ ಇದ್ದರೆ ಪ್ರವೃತ್ತಿ ಆಗ್ತದೆ ಜನರಿಗೆ. ಎಲ್ಲರಿಗೂ ಒಂದು ಕಾರ್ಯದೊಳಗೆ ಪ್ರವೃತ್ತಿ ಆಗಬೇಕಾದ್ರೆ ಏನೋ ಪ್ರಯೋಜನ ಇಲ್ಲ ಅಂದರೆ ಯಾರಿಗೂ ಪ್ರವೃತ್ತಿ ಆಗೋದಿಲ್ಲ. ಇವತ್ತೆಲ್ಲ ನಾವು ಕೂತ್ಕೊಂಡಿವಿ, ನಾವೆಲ್ಲ ಕೆಲವು ಸ್ತೋತ್ರಗಳನ್ನು ಕೇಳ್ತೀವಿ, ಸ್ವಲ್ಪ ಹೊತ್ತು ಶಾಂತ ರೀತಿಯಾಗಿರ್ಬೋದು, ಕೆಲವು ವಿದ್ವಾಂಸರ ಮಾತುಗಳನ್ನು ಕೇಳುವಂತಹ ಒಂದು ಅವಕಾಶ ಇರ್ತದೆ, ಕೆಲವು ನಮಗೆ ಹೊಸ ಹೊಸ ವಿಚಾರಗಳು ತಿಳಿತವೆ ಅನ್ನುವಂಥ ಉದ್ದೇಶದಿಂದ ನೀವು ಇಲ್ಲಿ ಬಂದಿರಿ. ಇಲ್ಲಾಂದ್ರೆ ಯಾರು ಬರೋದು? ಈ ಮನೆಗೆ ಇಲ್ಲಿ ಬರದೇ ಇರೋರು ಅದಕ್ಕೆ ಆ ಪ್ರಯೋಜನ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಈ ಸ್ತೋತ್ರಗಳನ್ನು ಪಠಣ ಮಾಡುವಂತಹ ಒಂದು ಉದ್ದೇಶ ಅದು ಒಂದಿದೆ. ಅದರಲ್ಲಿ ಸೌಂದರ್ಯದ ಹರಿಯಲ್ಲಿ ಅದು ಸಾಕಷ್ಟು, ಪ್ರತಿಯೊಂದು ಸ್ತೋತ್ರವೂ ಕೂಡ ಒಂದೊಂದು ಫಲಕ್ಕಾಗೇ ಇದೆ. ಅದಕ್ಕೆ ಒಂದೊಂದು ಸೌಂದರ್ಯ ಹರಿಯಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕಕ್ಕೂ ಒಂದು ಯಂತ್ರ ಇದೆ, ಒಂದು ಮಂತ್ರ ಇದೆ, ಒಂದು ಅನುಷ್ಠಾನ ವಿಧಾನ ಇದೆ. ಅವುಗಳನ್ನು ಮಾಡಿದರೆ, ಆ ಸ್ತೋತ್ರಗಳನ್ನು ಪಠಣ ಮಾಡಿದರೆ ಕೆಲವೊಂದು ವಿದ್ಯಾಪ್ರಾಪ್ತಿ ಆಗ್ತದೆ, ಕೆಲವೊಂದು ಸಂಪತ್ತು ಪ್ರಾಪ್ತಿ ಆಗ್ತದೆ, ಕೆಲವು ಸಂತತಿ ಪ್ರಾಪ್ತಿ ಆಗ್ತದೆ, ಕೆಲವು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಆಗ್ತದೆ. ನಿಮಗೆ ಯಾವುದು ಬೇಕು, ಯಾವುದು ಇಷ್ಟಾರ್ಥ, ಅದರಲ್ಲಿರುವಂತಹ ಸ್ತೋತ್ರಗಳನ್ನು ನೀವು ಪಠಿಸಬಹುದು. ಇವತ್ತು ವಿಪಂಚಾಗಾಯಂತಿ ಅಂತ ಒಂದು ಸ್ತೋತ್ರ ಬಂತು. ಇವತ್ತು 64 ಇರ್ಬೋದು, 66. ಆ ಸ್ತೋತ್ರ ಯಾರು ಸಂಗೀತವನ್ನು ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತಾರೆ, ಸಂಗೀತ ಶಾಸ್ತ್ರದಲ್ಲಿ ಪ್ರಾವೀಣ್ಯ ಬರಬೇಕು ಅಂತ ಅಪೇಕ್ಷೆ ಇದೆ, ಅವರು ಆ ಸ್ತೋತ್ರವನ್ನು ದಿನ 106 ಸಲ ಹೇಳಬೇಕು. ಆಗ ಅವರಲ್ಲೂ ಆ ರೀತಿಯಾಗಿರುವಂಥ ಒಂದು ಸಾಮರ್ಥ್ಯ ಬರ್ತದೆ. ಸಂಗೀತ ಶಾಸ್ತ್ರ ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ, ಕರಗತವಾಗೋದಿಲ್ಲ. ಆ ಪ್ರಾವೀಣ್ಯ ಬರಬೇಕು ಅಂತಾದರೆ ಇಂಥ ಕೆಲವು ಅನುಷ್ಠಾನಗಳನ್ನು ಮಾಡಬೇಕು. ಹೀಗೆ ಶರಜ್ಯೋತ್ಸನ, ಶುದ್ಧ, ಶಶಿದ ಜಟಾ ಮುಕುಟ ಇವೆಲ್ಲ ಸ್ತೋತ್ರಗಳಿವೆ ಅಲ್ಲ. ಆ 3 ಸ್ತೋತ್ರಗಳು ಕವೀಂದ್ರಾಣಂ ಚೇತಃ, ಆಮೇಲೆ ಇವು ಸ್ತೋತ್ರಗಳೇನಿವೆ ಅಲ್ಲ, ಸವಿತ್ರಿ ವಿರ್ವಾಚಾಂ, ಈ ಸ್ತೋತ್ರಗಳನ್ನು ಹೇಳಿದರೆ ಮಕ್ಕಳಿಗೆ ಬುದ್ಧಿಶಕ್ತಿ, ಮೇಧಾಶಕ್ತಿ ಬರ್ತದೆ. ವಿಶೇಷವಾಗಿರುವಂತಹ ಬುದ್ಧಿವಂತರಾಗ್ತಾರೆ, ಬುದ್ಧಿಶಾಲಿಗಳಾಗ್ತಾರೆ ಮಕ್ಕಳು. ದಿನಕ್ಕೆ 16 ಸಾಲ ಆದರೂ ಹೇಳ್ರಿ. ಹೀಗೆ ಆ ಸ್ತೋತ್ರಗಳಲ್ಲಿ ಒಂದು ಆ ಶಂಕರ ಭಗವತ್ಪಾದಾಚಾರ್ಯ ಸ್ತೋತ್ರಗಳು ಅಂದರೆ ಅವು ಮಂತ್ರಗಳು. ಗುಲ್ಬರ್ಗಾದೊಳಗೆ ಈ ಸೌಂದರ್ಯ ಹರಿ ಸ್ತೋತ್ರ, ಅವರು ಬೇರೆ ಮತದವರು, ನಮ್ಮ ಮತ ಅನುಸರಣೆ ಮಾಡೋರೆಲ್ಲ ಅವರು ಇದನ್ನು ಕೇಳಿ ಅವ್ರು ಅವರು ಕೊಟ್ಬಿಟ್ಟಾರ. ಅವ್ರು ಬಂದು ನೋಡ್ರಿ ಈ ಸ್ತೋತ್ರ ಹೇಳಿದ್ವಿ, ನಮಗೆ ಹಿಂಗೆ ಭಾಳ ಚಲೋ ಅನ್ಸೋದು. ನೋಡಿದ್ರೆ ಶಂಕರಾಚಾರ್ಯ ಸ್ತೋತ್ರ, ಅವ್ರು ಬೇರೆ ಮತದವರು. ಅಂದರೆ ಆ ಮಂತ್ರದೊಳಗೆ ಸಾಮರ್ಥ್ಯ ಇದೆ. ಅದು ಯಾರು ಮಾಡಿದ್ದು ಅನ್ನೋದಕ್ಕಿಂತಲೂ ಆ ಶಬ್ದಗಳೊಳಗೆ ಆ ಸಾಮರ್ಥ್ಯ ಇದೆ. ಆದ್ದರಿಂದ ಮನನಾತ್ರಾಯತೈತಿ ಮಂತ್ರ ಅಂತ ಮಂತ್ರಾತ್ಮಕವಾಗಿರುವಂತಹ ಶ್ಲೋಕಗಳು, ಅವುಗಳಲ್ಲಿ ಬರುವಂತಹ ಶಬ್ದ ತರಂಗಗಳಿವೆ. ಅವುಗಳನ್ನು ಸ್ತೋತ್ರ ಪಠಣ ಮಾಡಿದಾಗ ಹೊರಗಡೆ ಬರುವಂತಹ ಶಬ್ದ ತರಂಗಗಳ ಪರಿಣಾಮ ನಮ್ಮ ಮೇಲೆ. ಈಗ ದೇವಸ್ಥಾನಕ್ಕೆ ಬರುವ ಉದ್ದೇಶ ಏನು? ದೇವಸ್ಥಾನದಲ್ಲಿ ವೈದಿಕರು ಆ ದೇವತೆಗಳ ಮುಂದೆ ಕೂತ್ಕೊಂಡು ರುದ್ರಾಭಿಷೇಕ ಮಾಡ್ತಾರೆ, ರುದ್ರಮಂತ್ರ ಪಠಿಸ್ತಾರೆ. ಆ ಶಬ್ದ ತರಂಗಗಳಲ್ಲಿ ಇರ್ತವೆ.
ಅವು ಅಲ್ಲಿ ಹೋಗಿ ಪ್ರತಿಫಲಿತವಾಗಿ ಬರ್ತಾ ಇರ್ತವೆ. ನಾವಲ್ಲಿ ಆ ತರಂಗದ ಒಂದು ಪರಿಸರದಲ್ಲಿ ಹೋದಾಗ ನಮಗದು ಸತ್ಪರಿಣಾಮ ಆಗ್ತದೆ. ಆದ್ದರಿಂದ ಈ ಮಂತ್ರಗಳು ಸ್ತೋತ್ರಗಳ ಒಂದು ಉದ್ದೇಶ ಇದಾಗಿರ್ತದೆ ಅಂತ ನಾವೆಲ್ಲ ಅರ್ಥಕೊಂಡು ಈ ಸ್ತೋತ್ರಗಳನ್ನು ಪಠಿಸಬೇಕು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ನಾವು ನಿಮ್ಮ ಮನೆಗೆ ಮಾಡೋಣ, ನಿಮ್ಮ ಮನೆಯಲ್ಲಿ ಮಾಡೋಣ ಅಂತ ಕೇಳುವಂಥ ಪರಿಸ್ಥಿತಿ ಬರಬಾರ್ದು. ನಮಗೊಂದು 10 ಜನರು ಪಾಳೆ ಇರಬೇಕು. ಆ ರೀತಿ ಒಳಗೆ ನೀವೆಲ್ಲ ಮುಂದಿನ ವಾರ ನಾವು ಮಾಡ್ತೀವಿ, ಅದಕ್ಕೆ ಮುಂದಿನ ವಾರ ನಾವು ಮಾಡ್ತೀವಿ, ಅದ್ರ ಮುಂದಿನ ನಾವು ಮಾಡ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ನೀವು ಬರಬೇಕು. ಇದಕ್ಕೇನು ಬಹಳ ಖರ್ಚಿಲ್ಲ, ಏನು ಒಂದು ಬೇಕಾದ್ರೆ ಬಾಳೆಹಣ್ಣು ನಾವು ತೊಗೊಂಡ್ಬರ್ತೀವಿ ನಿಮ್ಮ ಮನೆಗೆ. ಆದರೆ ಅದನ್ನ ನೀವು ಯಾರು ಮಾಡಬೇಕು ಅಂತ ಹೇಳ್ತೀರಿ ಅವ್ರ ಮನೆಗೆ ಮಾಡ್ತೀವಿ. ನಾನು ಧಾರವಾಡದಿಂದ ಬರ್ತೀನಿ, ಪ್ರವಚನ ಮಾಡ್ತೀನಿ. 10 ಪೈಸಾ ಕೊಡಬೇಕಾಗಿಲ್ಲ ನನಗೆ ಯಾವುದೂ ಅಪೇಕ್ಷೆ ಇಲ್ಲ. ಭಗವಂತ ಶಂಕರ ಭಗವತ್ಪಾದಾಚಾರ್ಯರ ಅನುಗ್ರಹದಿಂದ ಎಲ್ಲ ರೀತಿಯಾಗಿರುವಂಥ ಒಂದು ಅನುಕೂಲತೆ ಪ್ರಾಪ್ತವಾಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಭಗವಾನ್ ಕಿ ಚಿಂತಾ ಕರೆಂಗೆ. ಉತ್ತರ ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಹಮ್ ಭಗವಾನ್ ಕಿ ಚಿಂತಾ ಕರೆಂಗೆ ತೋ ಭಗವಾನ್ ಹಮಾರಿ ಚಿಂತಾ ಜರೂರ್ ಕರೆಂಗೆ. ನಾವು ಭಗವಂತನ ಚಿಂತನೆ ಮಾಡಿದರೆ ಅವ ನಮ್ಮ ಚಿಂತನೆ ಮಾಡ್ತಾನೆ ಇರ್ತಾನೆ. ಅದರಿಂದ ನಾನು ಹೇಳ್ಕೋಬಾರ್ದು, ನನಗೆ ನೌಕರಿನೂ ಇಲ್ಲ, ಪಗಾರೂ ಇಲ್ಲ, ಪೆನ್ಷನ್ನೂ ಇಲ್ಲ, ಜ್ಯೋತಿಷ್ಯನೂ ಹೇಳೋದಿಲ್ಲ, ಪೌರೋಹಿತ್ಯನೂ ಮಾಡೋದಿಲ್ಲ. ಆದರೂ ಕೂಡ ಭಗವಂತ ನಡೆಸ್ತಾನೆ. ಅದಕ್ಕೆ ಆ ಭಗವಂತನ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳ್ತಾ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಇದು ಕಾರ್ಯಕ್ರಮ ಆರಂಭ ಆಗೋದೇ ಲೇಟ್ ಆಯಿತು, ನಾನು ಹೆಚ್ಚಿಗೆ ಮಾತಾಡಲಿಕ್ಕೂ ಆಗೋದಿಲ್ಲ. ಇಷ್ಟು ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ, ನೀವು ಅವರ ತತ್ವಜ್ಞಾನದ ಬಗ್ಗೆ, ಅವರು ಹೇಳಿರುವಂಥ ಮುಖ್ಯ ತತ್ವಜ್ಞಾನದ ಒಂದು ಅರ್ಧ ಸಾಲು ಏನಿದೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ ಅನ್ನುವಂಥದ್ದನ್ನು ನೀವು ಇದನ್ನು ಮಾಡಬೇಕು. ಅದು ಚಿಂತನೆ ಮಾಡ್ತಾ ಇರಬೇಕು. ಯಾರಾದರೂ ಏನಾದರೂ ಹೇಳಿದರೂ ಕೂಡ ಅದು ಕೊನೆಯಲ್ಲಿರುವಂಥ ಒಂದು ಅವಸ್ಥೆ. ಯಾಕಂದರೆ ದ್ವೈತ ಅದ್ವೈತ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಏನು ಅಂತ ತಿಳ್ಕೊಂಡ್ರೆ, ಯತ್ರ ಹಿ ದ್ವೈತಮಿವ ಭವತಿ ಅಂತ ಉಪನಿಷತ್ತು ಹೇಳುತ್ತೆ. ದ್ವೈತ ಸತ್ಯ ಅಲ್ಲ, ಅದು ದ್ವೈತದಂತೆ ಕಾಡ್ತಾ ಇದೆ ಎನ್ನುವಂಥ ಮಾತಿರೋದರಿಂದ ಉಪನಿಷತ್ತಿನಲ್ಲಿ ಕೊನೆಯದಾಗಿರುವಂಥ ಸಿದ್ಧಾಂತ ಅದ್ವೈತವೇ. ಯತ್ರತೂ ಸರ್ವಂ ಆತ್ಮೈವ ಅಭೂ, ಎಲ್ಲವೂ ಆತ್ಮಸ್ವರೂಪವೇ ಆದಾಗ ಅಲ್ಲಿ ಈ ಭೇದ ಉಳಿಯೋದಿಲ್ಲ ಅನ್ನುವಂಥ ಮಾತು ಉಪನಿಷತ್ತು ಹೇಳ್ತಿದೆ. ಹೊರತಾಗಿ ಶಂಕರ ಭಗವತ್ಪಾದಾಚಾರ್ಯ ತಮ್ಮ ಕೈಯಿಂದ ಯಾವುದನ್ನು ಹೇಳಿಲ್ಲ. ಆದ್ದರಿಂದ ನಾವು ನಮಗೆ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಶಾಸ್ತ್ರಂ ಶಾರೀರಮೀಮಾಂಸ. ನಾವೆಲ್ಲರೂ ಇದನ್ನೊಂದು ಸ್ತೋತ್ರ ನೀವು ಬರ್ಕೊಂಡು ಹೋಗ್ರಿ. ನೀವೆಲ್ಲರೂ ಏನು ಹೇಳಬೇಕಾಗಿತ್ತು ಅಂತಂದರೆ ಶಾಸ್ತ್ರಂ ಶಾರೀರಮೀಮಾಂಸ. ನಮಗೆ ಶಾಸ್ತ್ರ ಅಂದರೆ ಏನು ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬರೆದಿರುವಂಥ ಶಾರೀರಿಕ ಮೀಮಾಂಸ ಅಂದರೆ ಭಾಷ್ಯ, ಅದು ನಮಗೆ ಶಾಸ್ತ್ರ. ದೇವಸ್ತು ಪರಮೇಶ್ವರ, ಕೈಲಾಸಾಧಿಪತಿಯಾಗಿರುವಂಥ ಪರಮೇಶ್ವರ ನಮಗೆ ದೇವರು. ನಮಗೆ ಆಚಾರ್ಯ ಯಾರು ಅಂದರೆ ಆಚಾರ್ಯ ಶಂಕರಾಚಾರ್ಯ. ಸಂತುಮೇ ಜನ್ಮ ಜನ್ಮನಿ, ನಮಗೆ ಈ ಜನ್ಮದೊಳಗೂ ಅನೇಕ ಜನ್ಮಗಳು ಅಕಸ್ಮಾತ್ತಾಗಿ ಹುಟ್ಟು ಬಂದರೂ ಕೂಡ ಇವು ಮೂರೂ ನಮಗಿರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವೆಲ್ಲ ಈ ಒಂದು 2 ವಾಕ್ಯ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ, ಈ ಒಂದು ಸ್ತೋತ್ರ ಸಂತುಮೇ ಜನ್ಮ ಜನ್ಮನಿ ಅಂದು ನೀವೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಇರಬೇಕು. ಮತ್ತು ನೀವು ಯಾರ್ಯಾರು ಮನೆಯಲ್ಲಿ ಈಗ ಮುಂದಿನ ವಾರಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿರಿ. ಆ ಕಾರ್ಯಕ್ರಮಕ್ಕೆ ಸಣ್ಣದಿದ್ದರೆ ನಿತ್ಯಾನಂದವರು ಪ್ರವಚನ ಮಾಡ್ತಾರೆ, ಇಲ್ಲ ದೊಡ್ಡದಿದ್ದರೆ ನಾನು ಬರ್ತೀನಿ, ಅಥವಾ ಸಣ್ಣದಿದ್ದರೂ ಬರ್ತೀನಿ. ನೀವು ಕರೆಯೋದಷ್ಟೇ ನಮಗೆ, ಅಥವಾ ಆ ಸಂಘಟಕರು ಕರೆದ್ರೂ ಆಯಿತು. ಹೇಳಿದ ನನಗೆ ಯಾವುದೇ 1 ಪೈಸಾನೂ ಕೂಡ ಅಪೇಕ್ಷೆ ಪಡೆದೇ ನಾನು ಬಂದು ಕಾರ್ಯಕ್ರಮ ಮಾಡ್ತೀನಿ. ಈ ಶಂಕರ ಭಗವತ್ಪಾದಾಚಾರ್ಯರ ತತ್ವಜ್ಞಾನ ಪ್ರಚಾರ ಪ್ರಸಾರ ಆಗಬೇಕು, ಅದೇ ಮುಖ್ಯವಾಗಿರುವಂಥದ್ದು. ಅದು ಆದರೆ ನಮಗೆಲ್ಲ ಬೇಕಾದಷ್ಟು ನಮಗೆ ತನ್ನಿಂದ ತಾನೇ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ನೀವು ಎಲ್ಲರೂ ಈ ನಿಮ್ಮ ಏರಿಯಾಗಳು ಈ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇನ್ನೊಂದು ಸೂಚನೆ ನಂದಿದೆ, ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪದೊಳಗೆ ಬರ್ಸೋದು ಗೊತ್ತಿಲ್ಲ. ಲಕ್ಷ್ಮಣ ಅವರಿಗೂ ಹೇಳ್ತೀನಿ, ಅಥವಾ ಇಲ್ಲಿ ಈಗ ಆಯ್ತವಾರ ಆಯಿತು ಬಿಟ್ವಿ, ಇನ್ನು ಯಾವುದೋ ಒಂದು 10 ವರ್ಷದ ನಂತರ ಇಲ್ಲಿ ಪಾಳೆ ಬರ್ಬೋದು, ಹೌದಾ? ಅದಕ್ಕಾಗಿ ಆದಿತ್ಯವಾರಕ್ಕೊಮ್ಮೆ ಅಥವಾ ಬೇರೆ ಅವರಿಗೆ ಅನುಕೂಲ ಆಗಿರುವಂತಹದ್ದೇ ಒಂದು ದಿವಸ ಇಟ್ಕೊಂಡು ಈ ಭಾಗದೊಳಗಿರುವಂಥ ಕೆಲವು ಜನರೇನಿರ್ತಾರೆ, ಯಾಕಂದರೆ ಎಲ್ಲರಿಗೂ ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಅದರಿಂದ ಈಗ ಇದೇ ಮುಂದಿನ ಆದಿತ್ಯವಾರ ಈ ಸ್ವಚ್ಛ ಕೂತ್ಕೊಂಡು ಕೆಲವು ಜನರು ಎಷ್ಟು ಜನ ಈ ಭಾಗದೊಳಗೆ ಬರ್ತಾರೆ, ಅವರು ಬಂದು ಕೆಲವು ಶಂಕರಾಚಾರ್ಯ ಫೋಟೋ ಇಟ್ಟು ಬೇರೆ ಪೂಜೆ ಗೀಜೆ ಮಾಡೋದು ಬೇಡ, ಕೆಲವು 4 ಸ್ತೋತ್ರಗಳನ್ನು ಹೇಳಿ ತೋಟಗಾಷ್ಟಕವನ್ನು ಹೇಳಿ ಹೋದರೆ ಆ ಒಂದು ಸಂಸ್ಕಾರ ಉಳಿತದೆ. ಇಲ್ಲಾಂದ್ರೆ ಮತ್ತೆ ಯಾವಾಗ 10 ವರ್ಷದ ನಂತರ ಇಲ್ಲಿ ಪಾಳೆ ಬರೋದು ಬೇಡ, ನಿರಂತರವಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಲಕ್ಷ್ಮಣರಾವ್ ಅವರಿಗೆ ಮತ್ತು ಸಂಘಟಕರಿಗೆ ಇವರು ನಮ್ಮ ಮಾರ್ಗದರ್ಶನ ಕೇಳ್ತಾನೆ ಇರ್ತಾರೆ. ನಾವು ಈ ರೀತಿಯಾಗಿ ಮಾಡಿದರೆ ಇದು ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಅವರೆಲ್ಲದಕ್ಕೂ ನನ್ನ ಸಹಕಾರ ನನಗೆ ಯಾವಾಗ ಶಂಕರ ಭಗವತ್ಪಾದಾಚಾರ್ಯ ಕೆಲಸ ಆದರೂ ರಾತ್ರಿ 12 ಗಂಟೆಗಾದರೂ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅವ್ರಿಗೆ ನಾವು ಸಹಾಯವನ್ನು ಸಹಕಾರಗಳನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಅದೆಲ್ಲವನ್ನೂ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಈ ಲಕ್ಷ್ಮಣರಾವ್ ಅವರು ಮತ್ತು ನಮ್ಮ ಪ್ರಶಾಂತ್ ನಾಥ್ ಅವರು ಹಿರಿಯರು ಭಾಳ ಮುಕುಂದನಾಥ್ ಅವರು ನಮಗೆ ಭಾಳ ಕೇವಲರಿದ್ದರು. ಪಾಪ ಅಕಾಲಿಕವಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು. ಅಂಥ ಈ ಒಂದು ದೇವಸ್ಥಾನವನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಇದನ್ನೆಲ್ಲ ಪುನಃ ಇದನ್ನು ತಮ್ಮ ಅಧಿಕಾರವನ್ನು ತಗೊಂಡು ಇಲ್ಲಿ ಅನೇಕ ರೀತಿಯಾಗಿರುವಂಥ ಚಟುವಟಿಕೆಗಳು ನಡೆಯುವಂತೆ ಈ ಒಂದು ಗಣಪತಿ ಉತ್ಸವದಲ್ಲಿ ನಾವು ಈ ಪ್ರತಿಷ್ಠಾ ಇದು ಕಲಾವಾದ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಸೊರಳವಲ್ಲಿ ಶ್ರೀಗಳು ಬಂದಿದ್ದರು. ಅಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ನಾಥವರು ಬಹಳ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದೊಳಗೂ ಸಾಕಷ್ಟು ರಾಜಕೀಯ ಕ್ಷೇತ್ರದೊಳಗೂ ಅವರು ಪಾಪ ಬ್ರಾಹ್ಮಣ ಅಭಿವೃದ್ಧಿ ಮಂಡಳದ ಸದಸ್ಯರು ಆಗಿದ್ದರು. ಭಾಳ ದಿವಸ ಆ ಸ್ಥಾನದೊಳಗೆ ಮುಂದುವರಿಲಿಕ್ಕಾಗಲಿಲ್ಲ. ಅದು ದೈವದ ಸಂಗತಿ ನಮಗೆ ವಿಷಾದ ಅನ್ನಿಸ್ತದೆ. ಅವರ ಸುಪುತ್ರರಾಗಿರುವಂತಹ ನಾಥು ಅವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಮುಂದುವರೆದು ಅವರಿಗೂ ಕೂಡ ಅದೇ ರೀತಿಯಾಗಿರುವಂಥ ಒಂದು ಶ್ರೇಯೋಭಿವೃದ್ಧಿ ಆಗಲಿ, ಈ ದೇವಸ್ಥಾನದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಲಿ. ಇಲ್ಲಿ ಪರಮೇಶ್ವರ ಮತ್ತು ಮಹಾಗಣಪತಿಯ ಸಾನ್ನಿಧ್ಯ ಇರೋದ್ರಿಂದ ಅವರ ಒಂದು ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಶಂಕರ ಭಗವತ್ಪಾದಾಚಾರ್ಯ ಚರಣಾರವಿಂದಗಳು ಸಮರ್ಪಣೆ ಮಾಡ್ತಾ ಇದ್ದೀನಿ.